ಅದು ವಾಪಸ್ ಕೊಡ್ಬೇಕು. ಓಲ್ಡ್ ಏಜ್ ಪೆನ್ಷನ್ ಅರ್ಜಿಗಳು 14,000 ಜನಕ್ಕೆ ನೀವು ಓಲ್ಡ್ ಏಜ್ ಪೆನ್ಷನ್ ಅನ್ನ ಕಟ್ ಮಾಡಿಸಿದೀರಿ ಅಂದ್ರೆ ನಿಮ್ಗೆ ದೇವರು ಒಳ್ಳೇದ್ ಮಾಡಲ್ಲ. ನಾವು ಇವತ್ತು ಯಾವ ಹಳ್ಳಿಗಳಲ್ಲಿ ಎಷ್ಟೆಷ್ಟು ಜನದ್ದು ಓಲ್ಡ್ ಏಜ್ ಪೆನ್ಷನ್ ರೇಷನ್ ಕಾರ್ಡ್ಗಳು ಕಟ್ಟಾಗಿದೆ ಅದನ್ನೆಲ್ಲ ಆ ಊರುಗಳಲ್ಲಿ ಹೋಗಿ ಅವರನ್ನ ಕರೆದು ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲೂ ಶಾಸಕರ ವಿರುದ್ಧವಾಗಿ ಹೋರಾಟ ಮಾಡಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳೇನಿದೆ ಆ ಸರ್ಕಾರಿ ಜಮೀನುಗಳನ್ನ ಯಾರು ಬೇರೆಯವರ ಹೆಸರು ಮಾಡಿದರೆ ಅದನ್ನ ಮತ್ತೆ ವಾಪಸ್ ಕೊಡ್ಬೇಕು. ವಾಪಸ್ ಕೊಟ್ಟು ಇಲ್ಲಿ ಸ್ಥಳೀಯವಾಗಿ ಅವ್ರು 27 ವರ್ಷ MP ಆಗಿದ್ರು, ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಇವರು 2ನೇ ಸಲ MLA ಆಗಿದ್ದಾರೆ, ಇವರು ಏನು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ನಿಮ್ಗೆ ತಿಂಗಳು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ನಿಮ್ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು. ನಿಮಗೆ ಗ್ಯಾಸ್ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು. ನಿಮ್ ಮನೆಗಳಿಗೆ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು. ನಿಮ್ ಊರುಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿರೋದು ನರೇಂದ್ರ ಮೋದಿಜಿ ಅವರು. MLA ಅವ್ರನ್ನ ಕೇಳಿ, ನೀವೇನ್ ಕೊಟ್ಟಿದ್ದೀರಿ KGF ಜಿಲ್ಲೆ ಜನಕ್ಕೆ? ನಮ್ಮ ಜಮೀನುಗಳನ್ನ ಕೊಳ್ಳೆ ಹೊಡ್ಕೊಂಡು ಹೋಗೋದಕ್ಕ? ನಿಮ್ಮಪ್ಪ ಬರೀ 4 ಎಕರೆ ಜಮೀನು ಅರ್ಜಿ ಹಾಕಿದ್ರು 91ರಲ್ಲಿ. ನನಗೇನು ಇಲ್ಲ, 4 ಎಕರೆ ಜಮೀನು ಕೊಟ್ರಿ ನನಗೆ ಅಂತೇಳಿ ಕಮ್ಮದಂಡಿಯಲ್ಲಿ. ಇವತ್ತು 4,000 ಎಕರೆ ಮಾಡಿದ್ದೀರಿ ನೀವು. ಎಲ್ಲಿಂದ ಬಂತು ಆ 4,000 ಎಕರೆ? ದೇವನಹಳ್ಳಿಯಲ್ಲಿ MLA 500 ಎಕರೆ ಮಾಡಿದ್ದೀರಿ 3 ವರ್ಷಕ್ಕೆ. ಎಲ್ಲಿಂದ ಬಂತು? ಯಾವ ನೋಟು, ಯಾವ ಬೆಳೆ ನೀವು ಹಾಕೋದು? ಅದ್ರಲ್ಲಿ 2,000 ರೂಪಾಯಿ ನೋಟ್ ಬೆಳೀತದ, 500 ರೂಪಾಯಿ ನೋಟ್ ಬೆಳೀತದ ಬೆಳೆಯಲ್ಲಿ? ನಮ್ಮ ಬೆಳೆಗಳಿಗೆ ನೀರಿಲ್ಲ, ಬರಗಾಲ, ನ್ಯಾಯವಾಗಿ ಬೆಂಬಲ ಬೆಲೆನೂ ಸಿಗ್ತಾ ಇಲ್ಲ, ಹಾಲು ಉತ್ಪಾದಕರಿಗೆ ಸಹಾಯಧನೂ ಕೊಡ್ತಾ ಇಲ್ಲ, ರೇಷನ್ ಕೊಡ್ತಾ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಹೋರಾಟವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಮಾಡಿ, ಬರೀ KGF ಒಂದೇ ಕಡೆ ಆಗಿರೋದಲ್ಲ ಇದು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನಕ್ಕೆ ರೇಷನ್ ಕಾರ್ಡ್ಗಳನ್ನ ಮತ್ತೆ ಓಲ್ಡ್ ಏಜ್ ಪೆನ್ಷನ್ ಗಳನ್ನ ಕಟ್ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಪರ್ಮನೆಂಟ್ ಆಗಿ ನಾವು ಕಟ್ ಮಾಡುವಂತ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ KGF ಅಲ್ಲಿ ನಮ್ಮ ಸಂಪಂಗಣ್ಣವರು MLA ಆಗ್ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ. ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ? ಪಡಿತರ ಚೀಟಿಗಳ ರೇಷನ್ ಕಾರ್ಡ್ಗಳನ್ನ ಕಟ್ ಮಾಡಿರ್ತಕ್ಕಂಥವ್ರು, ವೃದ್ಧಾಪ್ಯ ವೇತನವನ್ನ 14,000 ಜನ ಅರ್ಜಿಗಳು ಕಟ್ ಮಾಡಿರ್ತಕ್ಕಂಥದ್ದು. ನಿಮ್ಗೆ ರಿಟೈರ್ಡ್ ಆಗಿದ್ದಾದ್ಮೇಲೆ ನಿಮ್ಗೆ ಒಳ್ಳೆ ಸಾವು ಬರ್ಬೇಕಾದ್ರೆ ದಯವಿಟ್ಟು ಈ ಅರ್ಜಿಗಳ ಹತ್ರ ಏನು ಓಲ್ಡ್ ಏಜ್ ಪೆನ್ಷನ್ ಕಿತ್ಕೊಂಡಿದ್ರೆ, ರೇಷನ್ ಕಾರ್ಡ್ ಕಿತ್ಕೊಂಡಿದ್ರೆ ಅದು ಮತ್ತೆ ವಾಪಸ್ ಕೊಡ್ಬೇಕು. ಮತ್ತೆ ಸರ್ಕಾರಿ ಜಮೀನುಗಳನ್ನ ಏನು ಕಬಳಿಕೆ ಮಾಡಿದ್ರೆ ಅದನ್ನ ಕೂಡಲೇ ತನಿಖೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಆ ಸರ್ಕಾರಿ ಜಮೀನನ್ನ ಮತ್ತೆ ಸರ್ಕಾರದ ವಶಕ್ಕೆ ಪಡ್ಕೊಳ್ಳೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಈ ಸಭೆಗೆ ಕರೆದು 4 ಮಾತನಾಡಲು ಅವಕಾಶ ಮಾಡಿಬಿಟ್ಟು ತಮ್ಮೆಲ್ಲರಿಗೂ ಅನ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. Pure and clean. No compromise. Best quality. Family restaurant. 100% Ambur and Dindakal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and second PC pass or fail.